ಸುಬ್ಬಕ್ಕ ಸುಬ್ಬಕ್ಕ ಏನಕ್ಕ ಒತ್ತರತ್ತು ಒತ್ತನಂತೇನು ಬಂದ್ಬಿಟ್ಟಿದ್ರಿ ಹೊಟ್ಟಕ್ಕೆ ಏನು ಇಷ್ಟೊತ್ತಿಗೆ ದನ ಬಿಟ್ಟಿದ್ರಲ್ಲಕ್ಕ. ಹ್ಞೂ ತಾಯಿ, ಅಯ್ಯೋ ಒತ್ತರತ್ತು ಒತ್ತನಂತೆ ಬಿಸಿಲಾಯ್ತದೆ ಅಂತ ಒತ್ತನಂತೆ ಬಂದ್ಬಿಡಲ್ಲ, ಮೇಸ್ಕೊಂಡು ಒತ್ತನಂತೆ ಇಟ್ಕೋಯ್ಕಾಯ್ತದೆ ಅಂತ ಬಂದರೆ ತಾಯಿ, ಏನು ಇಷ್ಟೊತ್ತಿಗೆ ಬಾಗ ಬಾಗ ಅಂತ ಕತ್ಕ ಉರಿತಾ ಕೂತದಲ್ಲ ತಾಯಿ ಬಿಸಿಲು. ಹಾಂ ಹೆಂಗೆ ದನ ಮೇಯ್ಸೋದು, ದನ ಕುರಿ ಹೆಂಗೆ ಮೇಯ್ಸೋದು ಇಲ್ಲಿ ಕೂತ್ಕೊಂಡು. ಹಾಂ ನಳ್ಳಿಲ್ಲ ಪಳ್ಳಿಲ್ಲ, ಈ ಕಡೆಗೆ ಬೇರೆ ಬುಡ್ಕ ಬಂದ್ಬಿಟ್ಟೆ ಹೊಲ್ತಕ್ಕೆ, ಹೆಂಗೆ ಮಾಡೋದು ಒಸಿ ಬಿಸಿಲಲ್ಲಕ್ಕಂತ ತಾಯಿ. ತಲೆ ಮೇಕೊಂಡು ಟವಲ್ನಾರ ತರುವವ ಒತ್ತರತ್ತು ಮಾಡ ಮುಚ್ಕೊಂಡಿತ್ತಲ್ಲಕ್ಕ, ಅದಕ್ಕೆ ತರ್ನಿಲ್ಲ. ಮಳೆಗಿಡ ಬಂದದು ಮಾಡ ಮುಚ್ಕೊಂಡ್ರೆ ಬಿಸಿಲಿಲ್ಲ ಅಂದ್ಬಿಟ್ಟು ಟವಲ್ ತರ್ನಿಲ್ಲಕ್ಕ, ಹಂಗೆ ಬಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಬಿಸಿಲು, ಏನು ಹತ್ಕ ಉರಿತಾ ಕೂತದೆ ಹೊಲ್ತಾವು. ಒಂದು ಗಳಿಗೂ ನಿಂತ್ಕೊಳಕೈತಲ್ಲ ಕನಕ. ಅಯ್ಯೋ ತಾಯಿ, ನಾನು ಹಂಗೆ ಬಂದ್ಬಿಟ್ಟೆ ಮಾಡ ಮುಚ್ಕೊಂಡದಲ್ಲ ತಾಯಿ, ಒತ್ತನೈತೆ ಮೇಯ್ಸ್ಕೊಂಡು ಹೋಗೋದ ಅಂತ. ಇಲ್ಲಿ ಅರ್ಧ ರೋಡಲ್ಲಿ ಬರ್ತಾ ಇದ್ದಂಗೆ ಇತ್ತಾಗಿ ಹೊಲ್ದಿ ಕಾದಂಗೆ ಬಿಸಿಲು ಜಾಸ್ತಿ ತಾಯಿ. ಊರೊಳಗೆ ಬಿಸಿಲು ಕಮ್ಮಿ, ಇಲ್ಲೇ ಜಾಸ್ತಿ ಕಣವ. ಸುಬ್ಬಕ್ಕ ಟೋಪಿಯಲ್ಲಿ ಹುಡುಕಿದ್ರಿ, ಟೋಪಿ ಹಾಕಂತ ಬಂದಿದ್ರಿ, ಯಾರ್ದು ಟೋಪಿ ಹಾಕೋದು? ಅಯ್ಯೋ ತಾಯಿ, ನಾನು ನಿನ್ನಂಗೆ ಮಾಡ ಮುಚ್ಕೊಂಡದೆ ಅಂದ್ಬಿಟ್ಟು ಟವಲ್ ಗಿವಲ್ ಏನೋ ತರಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಅವತ್ತು ನನ್ನ ಮೊಮ್ಮಗ ಬಂದಿದ್ನಲ್ಲ, ಇಲ್ಲೇ ಬಿಟ್ಟು ಹೋಗಿದ್ದ, ಅಲ್ಲಿ ಬಿದ್ದಿತ್ತು ಎತ್ಕೊಂಡು ಬಿಸಿಲು ತಡೆಗೆ ಹಾಕಿಲ್ಲ. ಇಲ್ಲೇನೋ ನಳ್ಳಿಲ್ಲ ಪಳ್ಳಿಲ್ಲ, ಅದಕ್ಕೆ ತಲೆ ತಾಯಿ ಅದನ್ನೇ ಹಾಕೊಂಡೆ ತಾಯಿ ಒಂದ್ಗಳಿಗೆ. ಅದು ಚೆನ್ನಾಗಿ ಕಾಣಿಸ್ತದೆ ಕನಕ, ಚೆನ್ನಾಗದೆ ಕನಕ ಕಲರು. ತಾಯಿ ಯಾವ ಚೆಂದ ಹಂದು ಹಾಕು ನೆಳ್ಳಿ ತಡ್ಕೊಳಿಕ್ಕೆ. ಇನ್ನೇನು ನಳ್ಳಿಗೆ ಅಂತ ಹಾಕೊಂಡಿನಿ, ಅದನ್ನ ನಾವು ಯಾವ ಚೆಂದ ಹಾಕೊಂಡಿದ್ದಾನ ನಾನು. ಮತ್ತೆ ಸುಬ್ಬಕ್ಕ ಸುಬ್ಬಣ್ಣ ಎಲ್ಗೋಯ್ತಕ್ಕ? ನೀವು ಬಂದಿದ್ದೀರಿ ಇವತ್ತು ದನಕ್ಕೆ, ಎಲ್ಲೋಯ್ತಕ್ಕ? ಏ ತಾಯಿ, ಆ ತೊಡಗ ನನ್ನ ಮಗ ಇವತ್ತು ನೀನು ಇಟ್ಕೊಂಡು ಹೋಗು, ನನಗೆಲ್ಲ ಆಯ್ಕಿಲ್ಲ, ಹುಷಾರಿಲ್ಲ ಅಂತ ಕುಂತವನೆ, ಅದಕ್ಕೆ ನಾನೇ ಬಿಡ್ಕೊ ಬಂದೆ ಕಣವ. ನಮಗೆ ಹೊಲ್ತಕ್ಕೆ ಬರೋದೊಂದು ಆಯ್ಕಿಲ್ಲ, ನಮಗೆ ಮನೆಯದೇ ಇರಬೇಕು ಅವನು. ನಾವು ಕೂತಿರ್ತೀವಲ್ಲ ಮನೇಲಿ, ಅದಕ್ಕೆ ನೋಡಿ ಕಳ್ಕಂತೆ ನನ್ನ ಕಳ್ಸೋಣ ಹೊಲ್ತಕ್ಕೆ ಇವತ್ತು. ಬೋವೈತಾಗಿ ನಿನ್ನ ತಂಗಿ ಇದೆಲ್ಲ ಬಾಯ್ ಕೂತ್ ಕಾಲು ನೋಯ್ಕಿಲ್ವಾ? ಬಾಯಿ ಕಡೆ ಕೂತ್ಕೋ, ಬಾತಾಯಿ ಕೂತ್ಕೋ ಕಡೆಗೆ. ಅಕ್ಕ ಅಡುಗೆ ಏನು ಮಾಡಿದ್ರಿ? ಏನಕ್ಕ ಊಟ ಇವತ್ತು ನಿಮ್ಮ ಮನೇಲಿ? ತಾಯಿ, ಅದು ಯಾವ್ದು ಪುಳಿಯೋಗರೆ ಅಂತ ಮಾಡಿಲ್ಲ ಕಣವ, ಹೊಸಿದಾವ ದನ ಮೇಸಿಕ್ಕಿ ಬಿಸಿಲಲ್ಲಿ. ಆ ಪುಳಿಯೋಗರೆ ತಿಂದ್ಬಿಟ್ಟು ದನ ಮೇಸಿಕದ ಬಿಸಿಲು ಅದಕ್ಕೂ ನೀರು ಕುಡ್ದು ಸಾಕಾಯ್ತು ನನಗೆ. ಅಯ್ಯೋ ತಪ್ಪು, ಯಾವ ಅಡುಗೆ ಮಾಡೋರು? ತಾಯಿ, ನಿಂಗೆ ಗಂಡಲ್ಲಿ ಕೊದ್ನವ? ಇವತ್ತು ನೀನು ಬಂದಿದ್ದೀವಿ ಹೊಲ್ದಿಕ್ಕ ಇಲ್ಬೋದಾ? ಅಯ್ಯೋ ಅಕ್ಕ, ಯಾಕೆ ಹೇಳಿ ತಕೋ. ತೊಡಗ ನನ್ನ ಮಗ ಸುದ್ದಿಯಾ ಒತ್ತನಂತೇನೆ ಕುಡ್ಕೊಂಬಂದಾನೆ ಕನಕ, ವಾತರತೆ ಕುಡ್ಕೊಂಬಂದಾನೆ. ನಾನು ಬಾಲ್ ಮಣ್ಣಕ್ಕೆ ಹೋಗೋಣ. ಹಿಂಗಾದ ಹೆಂಗಾಗ್ತದೆ ಗಂಡಸು ಮನೇಲಿ? ಇತ್ತಾಗ ಮನೆ ಕೆಲಸನ ಮಣ್ಣು ಹೊಲ್ತವೆ ಮಣ್ಣು, ಈ ತೊಡಗ ನಾವು ಆ ಥರ ಏನು ಕುಡ್ಕೊಂಬಂದು ಬೀದಿ ಹರಿತಾ ಕೂತಾನಲ್ಲ, ಹೆಂಗಕ್ಕ ಮನೆ ಗಂಡಸಿಂದ ಆದ್ರೆ ಹೆಂಗಕ್ಕ ಮಾಡೋದು? ವಾತರತೆ ಕುಡ್ಕೊಂಬಂದೆ ಚಂದ ಬತ್ತ ಹೆಂಗೆ? ತಕೋ ನಿಮ್ಮ ಗಂಡ ಅಂತವನ ಯಾವ ಗಂಡಸು ನೋಡಿಲ್ಲ ನಾನು. ಏನು ಹಂಗೆ ಒಂದು ಮಾತನ್ನ ಕೇಳಿಕಿದ್ವಲ್ಲ, ಅಲ್ಲಕ್ಕಂತಾಯಿ ಕುಡಿದ್ಬಿಟ್ರು ರೋಡಲ್ಲಂಗೆ ಬಿದ್ದವನಲ್ಲ. ಏನು ಅನ್ನಿಕ್ಲ ಜನ ನೋಡಿದವರು? ಆಯಿತು, ನನಗಂತೂ ಹೊಸಿ ಪಾಪತ್ತಿಲ್ಲ, ಹಿಡ್ಕೊಂಡು ಬಾರಿಸ್ಬಿಡೋಣ ಅನ್ಸಿದ್ದು ನೆನೆ. ಹಂಗೆ ಕುಡ್ಕೊಂಡು ಚರಂಡಿ ಬಿದ್ದವನಲ್ಲ ತಾಯಿ, ಜನ ನೋಡ್ಕೊಂಡು ಹಾಡ್ಕೊಂಡು ಹೋಗಿ ತಗೋತವ್ರೆ. ಆಯಿತು, ನನ್ನ ಬುದ್ಧಿ ನಾನು ಹಿಡಿಸ್ತೀನಕ್ಕಂತಕವ. ಅಯ್ಯೋ ಅಕ್ಕ, ನಾನು ಕಟ್ಕೊಂಡು ತೊಟ್ಟಿಂದ ಗುಲಾಮ್ ನನ್ನ ಮಗಂದವು ಹೊಡೆದಾಡಿ ನನಗೂ ಸಾಕಾಗದೆ ಕನಕ. ಒಂದು ಮಾತು ಕೇಳಲ್ಲ, ಯಾರ ಮಾತನ್ನ ಕೇಳಲ್ಲ. ದಿನ ಕುಡ್ಕೊಬತ್ತಾನೆ ಕನಕ. ಏನಾರು ಮಾತಾಡಿಕ್ ಹೋದ್ರೆ ಹೊಡಿಕೆ ಬರ್ತಾನೆ ಕನಕ. ಮನೆಗೆ ಸಾಮಾನು ತಗೊಬಂದ್ರೆ ಕಾಸಿಲ್ಲ ಅಂತಾನೆ ಕುಡಿಕ್ ಮಾತು ಎಲ್ಲರೂ ಹುಡಿಸ್ಕೊತಾನೆ ಕನಕ, ಎಲ್ಲರೂ ಹುಡಿಸ್ಕೊತಾನೆ. ಆ ತೊಡಗ ನಮ್ಮ ಸುಬ್ಬಕ್ಕ ಒಂದು ಹೊಸ ವಿಷಯ ಗೊತ್ತಾ? ಏನು ತಾಯಿ ಅದು? ಹೇಳಿದ್ರೆ ತಾನೇ ಗೊತ್ತಾಗೋದು ಏನು ವಿಷಯ ಅಂತ. ಏನವ ಅಕ್ಕ? ಆ ಮಾದೇವಣ್ಣನ ಮಗಳು ಗಂಡ ಸತ್ತೋದ್ನಲ್ಲ, ಅವಳ ಮಗಳು ಗಂಡ ಸತ್ತದ್ರುವೆ ಕಾಲುಂಗ್ರ ಅವು ಮಾಡ್ಕೊಳ್ಳೋದು, ಮನೆಗೆ ನಾಮೆ ಇಕ್ಕೊಳ್ಳೋದು, ಬಳೆ ತೊಟ್ಕೊಳ್ಳೋದು, ಹಂಗೆಲ್ಲ ಮಾಡ್ತಾರೆ ಕನಕ. ಜನ ಎಲ್ಲ ಹೊಸಿನ ಮಾತಾಡ್ತಿರ್ತಿಲ್ಲ, ಅಲ್ಲಿ ನಲ್ಲಿ ನೀರಿಡತ್ತವು, ಎಲ್ಲರೂ ಔಷಧಿನೇ ಮಾತಾಡ್ತಿದ್ರು ಕನಕ. ಹಂಗೆ ಐನ್ಸು ಗಂಡ ಸತ್ತದ್ಮೇಲೆ ಅವೆಲ್ಲ ಮಾತಾಡ್ತಾರ. ಅಯ್ಯೋ ತಾಯಿ, ಹಾಕೊಂಡ್ರೇನು ತಗೋತಾಗಿ? ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಬಳೆ ಹಾಕೊಂಡ್ರೆ ಏನು ತಪ್ಪು? ಗಂಡ ಸತ್ತಂದ್ರೆ ಹಾಕಬಾರ್ದ? ಹಾಕೊಂಡ್ರೆ ನಾವು ತಪ್ಪು? ಹಂಗೆಲ್ಲ ಹಾಕಬಾರ್ದು ಕನಕ. ಗಂಡ ಸತ್ತಂದ್ರೆ ಹಿಂಗೆಲ್ಲ ಹಾಕಂದ್ರೆ ಬಳೆ ಹೂವು ಕಾಲುಂಗ್ರ ಅರ್ಶಿನ ಕುಂಕುಮ ಹಾಕಬಾರ್ದು ಕನಕ, ಅದೆಲ್ಲ ಚಂದ. ತಪ್ಪ ನೀವು ಹಂಗೆ ಹೇಳ್ತೀರಲ್ಲ ತಾಯಿ, ಹಾಕೊಂಡ್ರೆ ತಪ್ಪು. ನಮ್ಮ ಮನೆ ಹೆಣ್ಮಕ್ಳಾದ್ರೂ ನಾವು ಹಂಗೆ ಬಿಟ್ಬಿಟ್ಟವ. ಹೆಂಡತಿ ಸತ್ತೋದ್ರೆ ಗಂಡೇನು ಬಟ್ಟೆ ಕಳೆದಂತ ಹಂಗೆ ಇದ್ದಾರ? ನೀನು ಚೆನ್ನಾಗಿ ಮಾತಾಡ್ತೀವಿ ಬಿಡು ತಾಯಿ. ನಮ್ಮ ಮನೆ ಮಕ್ಕಳಾದ್ರು ನಾವು ಹಂಗೆ ಅನ್ಕೊಂಡು ಆಗ್ಬಿಟ್ಟದ. ನಿಮ್ಮ ಮನೇಲಿ ಒಂದು ಹೆಣ್ಮಗಳೊಳೆ ನೀನು ಹಂಗೆ ಮಾತಾಡ್ತೀರ ತಾಯಿ, ಚಂದವದು. ಮಗ ಚಿಕ್ಕ ವಯಸ್ಸಿಗೆ ಗಂಡ ತಿನ್ಕೊಂಡ್ರೆ ಅವು ಹಂಗೆ ತಿರ್ಗವ, ಅವಕ್ಕೂ ಆಸೆಗಳಿರ್ತೀವ. ಅರ್ಶಿನ ಕುಂಕುಮ ಬಳೆ ಹೂವು ಹಾಕಬೇಕು ಅಂತ, ಅದೇ ಚಂದ ತಾಯಿ, ಹಾಕಲಿ ಬಿಡು ತಾಯಿ. ನಮ್ಮ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಬೇಕಪ್ಪ ನೀನು, ಹಂಗೆಲ್ಲ ಮಾತಾಡ್ಬಾರ್ದು. ಅಯ್ಯೋ ಹಾಕಕ್ಕ, ಹೆಂಗಾರ ಮಾಡ್ತಾರೆ ನಮ್ಗೆ ಕಂಡ ಸುದ್ದಿ. ಮಾಡ್ಬೇಕ ಅಲ್ಲ ಸುಬ್ಬಕ್ಕ, ಹೆಂಗಾರ ಮಾಡ್ತಾರ ನಮ್ಗೆ ಬೇರೆ ಸುದ್ದಿ. ಹಂಗೆಲ್ಲ ಮಾತಾಡ್ಬಿಡಿದ ತಾಯಿ. ಚಿಕ್ಕ ವಯಸ್ಸಿಗೆ ಗಂಡ ತಿನ್ಕೊಂಡ್ರೆ ಕಷ್ಟ ಏನು ಅಂತ ಯಾವ ಹೆಣ್ಮಕ್ಳಾಗಿ ನಾವು ಅರ್ಥ ಮಾಡ್ಕೋಬೇಕು. ಹಂಗೆಲ್ಲ ಮಾತಾಡ್ಬಿಡಿದು. ಬೇರೆ ಹೆಣ್ಮಕ್ಳು ಅವ್ರು ಅಂದ್ಬಿಟ್ಟು ಕಂಡೋರು ಬೇರೆ ಮಕ್ಳು ಅವೇ ಅಂದ್ಬಿಟ್ಟು ಕಂಡೋರ ಮಕ್ಕಳು ನಮ್ಮ ಥರ ನಮ್ಮ ಮನೇಲಿ ಹೆಣ್ಮಕ್ಳು ಅವೇ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ತಾಯಿ. ಹಂಗೆಲ್ಲ ಮಾತಾಡೋದ ಬಾಯಿ ಬಂದಂಗೆ ತಪ್ಪು, ಹಂಗೆಲ್ಲ ಮಾತಾಡ್ಬಿಡೋದು. ಅಯ್ಯೋ ನಲ್ಲಿ ತಂದು ನೀರಿಡುವಾಗ ಹಂಗೆಲ್ಲ ಮಾತಾಡ್ತಿದ್ರು ಕನಕ, ಅದಕ್ಕೆ ಕೇಳಿದೆ ಕನಕ. ನನಗೆ ಬೆರೆಸಿದ್ ನಾನೇನು ಮಾತಾಡೋಣ ಬೆರೆಸ್ತೀಯಾ? ಅವರೆಲ್ಲ ಹಂಗೆಲ್ಲ ಮಾತಾಡ್ತಿದ್ರಲ್ಲಕ್ಕ, ಅದಕ್ಕೆ ನಿಂಗೆ ಹೇಳಿದಷ್ಟೇ ಕನಕ. ತಾಯಿ, ಮಗಳೇನು ಮಾಡ್ತಿದ್ದಾಳವ? ಚೆನ್ನಾಗಿದ್ದಾಳ ಮಗಳು? ಕಾಲೇಜ್ ಹೋಯ್ತಿದ್ದಾಳ? ಹೋಯ್ತಾವಳೆ ಕನಕ. ಇವತ್ತು ಯಾಕೋ ಮನೇಲಿ ಹೊಟ್ಟೆನ ಅಂತ ಹಂಗೆ ಮನ್ಗಳೇ. ನಾನು ಗಂಜಿ ಮಾಡ್ಕೊಟ್ಟು ಬಂದೆ. ನಮ್ಮ
ನಮ್ಮ ಮಟ್ಟಿ ತೊಡಗಲ್ ನಮ್ಮ ಮಗ ಬೇರೆ ಹಸ ಬಿಡ್ಬೇಕು ಹೊಲ್ತಕ್ಕೆ ಮೇಯ್ಸ್ಕೊಬರ್ತಂತೆ ತಿರ್ಗಿ ಹೋಗೋನೆ ಅವನ್ ಬೇರೆ ಹೊಟ್ಟೆ ನೋವು ಮಾಡಿದೆ ಕನಕ ಹಸಿ ಗಂಜಿ ಕಾಸ್ಕೊಟ್ಟು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಟ್ಟು ಬಂದೆ ಕೊಡ್ತಾ ಇರೋ ಬತ್ತಿನ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಹೊಸಿ ದನ ಬಾಯಿಸ್ಕೊಂಡು ಹೋಗೋದಂತ ಬಂದೆ ಕನಕ ಅಯ್ಯೋ ಯಾಕೆ ಹೇಳ್ತ ನಮ್ಗೆ ಒಂದೊಂದ ತಾಯಿ ವಯಸ್ಸಿಗೆ ಬಂದು ಮಕ್ಳ ಹುಷಾರಾಗಿ ನೋಡ್ಕೋಬೇಕು ಇವಾಗ ನಾಳೆ ನೀರಾಗತ್ತದೆ ಹುಷಾರಾಗಿ ನೋಡ್ಕವ ಅಂದ್ರೆ ಹೆಂಗೆ ಜೊತೆನೇ ನೋಡ್ಕೋಬೇಕು ಮನೇಲಿ ನೀವು ಹುಡ್ರು ಬಂದು ಹೆಂಗೆ ವಯಸ್ಸಿಗೆ ಬಂದ ಮಗಳ ಸರಿ ಸುಬ್ಬಕ್ಕ ಬತ್ತೀನಿ ಮತ್ತೆ ಹೊಲ್ತಗೆ ಹೊಸಿ ಬಾಯಿಸ್ಕೊಂಡು ಹಂಗೆ ದನಗಳನ್ನ ಮನೆಗಾರ ಹೋಯ್ತೀನಿ ಅವೇನು ಮನೆಯಲ್ಲಿ ಒಂದೇ ಇದೆ ನೋಡ್ತೀನಿ ಕನಕ ಬತ್ತೀನಿ ಕನಕ ಇನ್ನೊಂದಿನ ಸಿಗ್ತೀನಿ ಕನಕ ಆಯ್ತು ತಾಯಿ ಹೋಗವ ನೋಡೋಗು ಅವನಿಗೆ ಅಕ್ಕಿ ಹಾಕೊಡೋಗು ಪಾಪ ಒಂದೇ ಇದೆ ಅಂತೀ ಮನೆಗೆ ಹೋಗು ಎಲ್ಲರೂ ಹೆಂಗಿದ್ದೀರಪ್ಪ ಚೆನ್ನಾಗಿದ್ದೀರಾ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಪ್ಪ ನನ್ನ ಪ್ರಕಾರ ಮದುವೆ ಆದ ಹೆಣ್ಮಕ್ಳು ಚಿಕ್ಕ ವಯಸ್ಸಿಗೆ ಗಂಡ ತಿನ್ಕೊಂಡ್ರೆ ಅಷ್ಟು ಕುಂಕುಮ ಹೂವೆಲ್ಲ ಹಾಕೋದು ತಪ್ಪಲ್ಲ ಆಗ್ತದೆ ನನ್ನ ಅಭಿಪ್ರಾಯ ನಿಮ್ಗೇನು ಅನಿಸ್ತಪ್ಪ ಹೆಣ್ಮಕ್ಳು ಆ ಥರ ಹಾಕೊಂಡ್ರೆ ತಪ್ಪ ನಿಮ್ಗೇನು ಅನಿಸ್ತದೆ ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಪ್ಪ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡಪ್ಪ.